ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದಲ್ಲಿ ಸೋಮವಾರ ಅಯೋಧ್ಯೆ ಮಂದಿರ ಹಾಗೂ ಶ್ರೀ ರಾಮಚಂದ್ರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ನಿಡಗುಂದಿಯಲ್ಲಿ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ಜರುಗಿತು. ಪರಮಪೂಜ್ಯ ರುದ್ರಮುನಿ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಭಾಗಿಯಾಗಿದ್ದ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಮಾತನಾಡಿ, ಇಂದು ದೇಶ ಎಲ್ಲ ರಾಮ ರಾಮ ಎನ್ನುತ್ತಿದೆ. ಇಂದು ಎಲ್ಲರ ಮನೆಯಲ್ಲಿ ರಾಮ ರಾರಾಜಿಸುತ್ತ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ದೇಶ ಎಲ್ಲ ರಾಮ ರಾಮ ಎನ್ನುತ್ತಿದೆ. ಇಂದು ಎಲ್ಲರ ಮನೆಯಲ್ಲಿ ರಾಮ ರಾರಾಜಿಸುತ್ತಿದ್ದಾನೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಭಾಗಿಯಾದಂಥ ಬಸವರಾಜ್ ಹಂಚಲಿ ಮಾತನಾಡಿ, ರಾಮಾಯಣ ಓದಬೇಕು, ಪ್ರತಿ ಮನೆಯಲ್ಲಿ ಒಬ್ಬ ರಾಮ ಇರಬೇಕು, ಮನೆಯಲ್ಲಿ ಸೀತಾ ಮಾತೆ ಹುಟ್ಟಬೇಕು, ಅಂದಾಗ ನಾವು ಮಾಡುವ ಕೆಲಸ ಸ್ವಾರ್ಥವಾಗುತ್ತದೆ ಎಂದರು. ಅಂದಾಗ ನಾವು ಮಾಡುವ ಕೆಲಸ ಸಾರ್ಥಕವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಎಸ್.ಡಿ. ನಾಗ್ಠಾಣ್, ಶಿವಾನಂದ್ ಅವಟಿ, ಸಂಗಮೇಶ್ ಬಳಿಗಾರ್, ಪ್ರಹ್ಲಾದ್ ಪತ್ತಾರ್, ಪ್ರಾಣೇಶ್ ಜೋಶಿ, ಬಸವರಾಜ್ ಸಜ್ಜನ್, ಮಲ್ಲೇಶ್ ವಡ್ವಡ್ಗಿ, ಎನ್.ಬಿ. ಕುಳಗೇರಿ ಮತ್ತು ಎಲ್ಲಾ ಪಟ್ಟಣ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು. 7,000 ವರ್ಷಗಳ ಕಳೆದು ಹೋದ ಮೇಲೆಯೂ ಕೂಡ ಭಾರತದ ಪುಟ್ಟ ಮಗುವಿಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ ರಾಮ ಅಂದ್ರೆ ಯಾರು ಅಂತ ಕೇಳಿದ್ರೆ ರಾಮನ ಕುರಿತಾಗಿ ಒಂದು ಪುಟ್ಟ ಮಗು ಮಾತಾಡ್ತಾರೆ. ಯಾಕೆ ಅಂದ್ರೆ ರಾಮ ಈ ನೆಲದ ಕಣಗಳಲ್ಲಿ ಜೀವಂತ ಇದ್ದಾನೆ. ನಮ್ಮ ಮೈಯಲ್ಲಿ ಹರಿಯುತ್ತಿರುವ ರಕ್ತದಲ್ಲಿ ರಾಮ ಜೀವಂತ ಇದ್ದಾನೆ. ಪ್ರಭು ಶ್ರೀರಾಮಚಂದ್ರ ಏನು ರೋಮಾಂಚನ ಆಗ್ತದೆ ಅವ್ರ ಬಗ್ಗೆ ಮಾತನಾಡುವಾಗ. ಜಯ ಶ್ರೀರಾಮ್, ಜಯ ಶ್ರೀರಾಮ್. ಇಂತಹ ಆದರ್ಶದ ಬದುಕನ್ನ ನಾವೆಲ್ಲ ಬದುಕಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ರಾಮಾಯಣದ ಕಥೆಗಳು ನಮ್ಮ ಬದುಕಿಗೆ ಪಾಠ ಕೊಡ್ತವೆ. ಶ್ರೀರಾಮಚಂದ್ರ ಜನ್ಮ ತಾಳಿದ್ರು, ವಿಶ್ವಾಮಿತ್ರ ಮುನಿಗಳು ಗುರುಗಳಾದ್ರು. ಅವರೆಲ್ಲ ಹೋಗಿ ಎಲ್ಲ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಕೊನೆಗೆ ಒಂದು ದಿನ ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕು. ಆದ್ರೆ ಕೈಕೇಯಿಗೆ ಮಂಥರೆ ಚಾಡಿ ಹೇಳಿ ಆಕೆಯ ತಲೆ ಕೆಡಿಸ್ತಾರೆ. ಸಮಾಜದಲ್ಲಿ ಮಂಥರೆ ಅಂತವರು ಇದ್ದಾರೆ, ಅವರು ನಿತ್ಯವೂ ನಮ್ಮ ತಲೆ ಕೆಡಿಸ್ತಾನೆ ಇದ್ದಾರೆ. ಆದರೆ ನಾವುಗಳೆಲ್ಲ ನಮ್ಮೊಳಗೆ ಹರಿಯುತ್ತಿರುವ ಈ ಸನಾತನ ಸಂಸ್ಕೃತಿಯ ಶ್ರೇಷ್ಠ ರಕ್ತ ಇದೆಯಲ್ಲ, ಆ ಕಿವಿಯ ಹೇಳುವ ಚಾಡಿ ಮಾತುಗಳಿಗೆ ನಾವೆಲ್ಲ ಬಲಿಯಾಗಬಾರ್ದು. ಅದಾವದ ವಿಶ್ವವಿದ್ಯಾಲಯದಲ್ಲಿ ಇದೇ ನೆಲದ ಅನ್ನ ತಿಂದು, ಇದೇ ನೆಲದ ನೀರು ಕುಡಿದು, ಇಲ್ಲಿರುವಂತದ್ದನ್ನೇ ಜೀವಿಸಿ ಈ ದೇಶದ ಕುರಿತು ಧಿಕ್ಕಾರ ಕೂಗುವಂತ ಸ್ಟೂಡೆಂಟ್ಸ್ಗಳು, ಯೂತ್ಸ್ಗಳು ಯಾಕೆ ನಿರ್ಮಾಣ ಆಗ್ತಾ ಇದ್ದಾರೆ ಅಂದ್ರೆ ಅವರಿಗೆ ರಾಮಾಯಣದ ಕಥೆಗಳನ್ನು ಹೇಳಲಿಲ್ಲ, ರಾಮಾಯಣದ ರಾಮನ ಆದರ್ಶವನ್ನ ಹೇಳಲಿಲ್ಲ. ಅಲ್ಲಿರುವ ಭರತ ಯಾಕೆ ಅಂತ ಮುಂದೆ ಜಗಳಾಡ್ತಾ ಇದ್ದಾರೆ ಗೊತ್ತಾ? ದಾಯಾದಿಗಳಿಂದ ಜಗಳಾಡ್ತಾ ಇದ್ದಾರೆ, ಆಸ್ತಿಗಾಗಿ ಬಡದಾಡ್ತಾ ಇದ್ದೇವೆ. ಆದರೆ ರಾಮಾಯಣದ ಕಥೆಯನ್ನ ಹೇಳಿದ್ರೆ ಇವತ್ತು ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ರಾಮ ವನವಾಸಕ್ಕೆ ಹೋಗ್ಬೇಕು, ಕೈಕೇಯಿ ಅಲ್ಲಿ ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾಡಿಗೆ ಜಗತ್ತಿಗೆ ಹನುಮ ಹುಟ್ಟಿರ್ತಕ್ಕಂಥ ಜನ್ಮಭೂಮಿ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇದೆ. ಹನುಮನ ಒಂದು ಮಂದಿರದಲ್ಲಿ ನಾವು ಉತ್ಸವ ಮಾಡಕತ್ತಿದ್ವಿ ನಾವು. ಇದು ಅಯೋಧ್ಯೆಗೆ ಮತ್ತು ಕರ್ನಾಟಕದ ದೊಡ್ಡ ಸಂಬಂಧ ಇದೆ. ಗುರುತುಗಳನ್ನು ಹಾಳು ಮಾಡಿ ತಮ್ಮನೇ ಗುರುತುಗಳನ್ನು ಮಾಡಿರ್ತಕ್ಕಂಥ ದುಷ್ಟರು ಮಾಡಿರ್ತಕ್ಕಂಥ ಕೆಲಸವನ್ನ ಈ ದೇಶದ ಸಾವಿರಾರು ಸಂತರು, ಶರಣರು, ಋಷಿಮುನಿಗಳು ಸೇರಿ ಹೋರಾಟ ಮಾಡಿ ಇವತ್ತು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಇವತ್ತು ಉದ್ಘಾಟನೆ ಕೂಡ ಆಗಿದೆ. ಈ ಒಂದು ನೆಲದಲ್ಲಿ ಆಗಿರ್ತಕ್ಕಂಥ ರಕ್ತದ ಒಂದು ಕೊಲೆ, ಜನರ ಹಿಂದೂಗಳ ಕೊಲೆ ಯಾವ ರೀತಿ ಆಗೋದಕ್ಕೆ 2 ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ನಾವು ಇಲ್ಲೇ ಅದೀವಿ. ಬಾಗಲಕೋಟೆ, ವಿಜಯಪುರ ಜಿಲ್ಲೆ ಬಿಟ್ಟರೆ ಹಂಪಿ, ಹೈದರಾಬಾದ್ ನಿಜಾಮ್ ಶಾಹಿ, ಬೀದರ್ನ ಬರೀರ್ ಶಾಹಿ, ದಿಲ್ಲಿಯ ಮೊಘಲ್ ಶಾಹಿ, ಕುತುಬ್ ಶಾಹಿ, ನೆನಪಾದರು ಗೋರಖನ ಕುತುಬ್ ಶಾಹಿ ಹೇಳಿದೆ ನಾನು. 5 ಶಾಹಿಗಳು ಲಕ್ಷ ಸೈನ್ಯ ಹತ್ರ ಇರ್ತಕ್ಕಂಥದ್ದು ಬಂದು ಇದೇ ತಾಳಿಕೋಟೆ ಹತ್ರ, ಬೇರೆ ದೂರಲ್ಲ, ರಕ್ಕಸಿ ತಂಗಡಿ ಹತ್ರ ಇದಾಗಿರ್ತಕ್ಕಂಥದ್ದು. ಆ ಯುದ್ಧ ಆಗಿ ಅಲ್ಲಿ ಏನು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿರ್ತಕ್ಕಂಥ ವೈಭವವನ್ನು ಹಾಳು ಮಾಡಿ ಅಲ್ಲಿರ್ತಕ್ಕ ಸಂಪತ್ತನ್ನು ದೋಚ್ಕೊಂಡು ಬಂದು ಆ ಹಂಪಿ ಹಾಳಾಗಿರ್ತಕ್ಕಂಥದ್ದು ನಾವು ಯಾರು ಇತಿಹಾಸವನ್ನು ಇನ್ನೂ ನೆನಪು ಮಾಡ್ತಾ ಇಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್, ಅಕಸ್ಮಾತ್ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟಲಿಕ್ಕಂದ್ರೆ ಇಲ್ಲಿ ಯಾರು ಕತ್ತಿರ್ಕೋಬಾರ್ದು. ಇಲ್ಲಿರ್ತಕ್ಕಂಥ ಮುಸಲ್ಮಾನರು, ಕ್ರಿಶ್ಚಿಯನ್ರು, 3 ಹಿಂದೂಗಳು, ಎಲ್ಲ ಭಾರತೀಯರು. ಗೊತ್ತಿರಲಿ ನಿಮಗೆಲ್ಲ. ಯಾರು ಒರಿಜಿನಲ್ ಮುಸಲ್ಮಾನರಲ್ಲ, ಯಾರು ಒರಿಜಿನಲ್ ಕ್ರಿಶ್ಚಿಯನ್ರಲ್ಲ, ಗೊತ್ತಿರಲಿ ನಿಮಗೆಲ್ಲ.
ಹಂಗೆ ಗೊತ್ತಾಗತ್ತವ್ರಿಗೆ ಜಾನ್ ಪಾಸ್ ಅವರು ಸರಿಗಮ ಬಂದಾಗ ಹಾಡು ಹಾಡಿದವರು ಹಿಂದೂ ರಕ್ತದವ್ರು ಮೈ ಒಳಗೆ ಜಾತಿ ಸಂಬಂಧ ಇಲ್ಲ ಅವರಿಗೆ ಪೂಜಾ ಪದ್ಧತಿ ಬಂದಿರಬಹುದು ಒಂದು ಕಾಲಕ್ಕೆ ಮತಾಂತರಾಗಿದ್ದಾರೆ ಅವರು ಅವರೆಲ್ಲ ಮೂಲ ಪುರುಷ ರಾಮ ಅವರೆಲ್ಲ ಮೂಲ ಪುರುಷ ಕೃಷ್ಣ ಶಿವ ಇಲ್ಲಿರ್ತಕ್ಕ 140 ಕೋಟಿ ಭಾರತೀಯ ಹಿಂದೂ ಮುಸ್ಲಿಂ ಕ್ರೈಸ್ತ ಇಸಾಯಿ ಎಲ್ಲರ ಪೂರ್ವಜರು ರಾಮ ಕೃಷ್ಣ ಶಿವ ಲಕ್ಷ್ಮಣ ದುರ್ಗೆ ಚಾಮುಂಡಿ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಖುಷಿಯಿಂದ ಎಲ್ಲರೂ ಲಕ್ಷ ಲಕ್ಷ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅದಕ್ಕೆ ಓದಬೇಕಂತ ಹೇಳಿ ಹೋರೆ ಶೇಷಾದ್ರಿ ಬರೆದಿರ್ತಕ್ಕಂಥ ಆ ಕಾಲರಾತ್ರಿ ಪುಸ್ತಕ ಒಂದು ಪುಸ್ತಕ ಇದೆ ಅದು ಓದ್ರಿ ನೀವು 47 ಏನು ಅನಾಹುತ ಆಗಿತ್ತಿಲ್ಲ ಆಗಿರ್ತಕ್ಕಂಥ ಕೇವಲ ನೆಹರು ವಿಷಯ ಅವರು ತಮ್ಮ ಸ್ವಾರ್ಥ ಸಲುವಾಗಿ ಯಾರು ತಪ್ಪು ಹೋಗಬಾರ್ದು ಇತಿಹಾಸ ಇದು ಸತ್ಯ ಇತಿಹಾಸ ಇದು ಯಾರು ಕುಂದಿಸ್ತಾರೋ ಸಣ್ಣವ್ರು ಕುಂದಿಸ್ತಾರೋ 12 ಕೋಟಿ ಹತ್ತಿರದ ಅರವತ್ತು ಮಹಾವತಿಸ್ ಹೇಳಿದ್ರು ಗುರುಗಳಾಗಿರ್ತಕ್ಕಂಥ ರಾಮದೇವ ಶಿವಾಜಿ ಮಹಾರಾಜರು ಕೆಪ್ಪದ ಹುಲಿ ಉಗ್ರ ಸಂಪದ ವಿಪತ್ತು ವಿಸ್ಮರಣ ವಿಷ್ಣು ಸಂಪನ್ನ ಸಂಪತ್ತು ರಾಮನನ್ನ ಮರೆಯುವುದೇ ದೊಡ್ಡ ವಿಪತ್ತು ಏನೂ ಇಲ್ಲ ಅಂತ ಹೇಳ್ತಾರೆ ಅಷ್ಟೊಂದು ಪೂಜ್ಯ ಭಾವನೆಯಿಂದ ಯಾರು ಆಂಜನೇಯ ರಾಮನನ್ನ ಜಪಿಸ ಸಂಗ್ರಾಮೇ ಸಂಗಡೇಶೈವ ವಿಘ್ನಸ್ತಸ್ಯ ಜಾಯತೆ ಪ್ರಸನ್ನವದರಂಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಓಂ ಶ್ರೀ ಕಾಳಿದೇವಿ ಜ್ಯೋತಿಷ್ಯ ಪೀಠ ಕೇರಳೀಯ ಮಾಂತ್ರಿಕ ಶಕ್ತಿ ಪಡೆದಿರುವ ಪಂಡಿತರು ಆತ್ಮಾನಂದ್ ಗುರುಜಿ ಭಟ್ ನಿಮ್ಮ ನಂಬಿಕೆಗೆ ಹೊಸ ಅರ್ಥ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆಯಿಂದ ಕರೆ ಮಾಡಿ. ಇವರ ದೂರವಾಣಿ ಸಂಖ್ಯೆ 9513448555. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಎಷ್ಟೇ ಕಠಿಣವಾಗಿದ್ದರೂ ನೇರವಾಗಿ ಭೇಟಿ ನೀಡಿ. ವೀಕ್ಷಕರೇ, ನಿಮ್ಮ ಫೋಟೋ, ಹಸ್ತರೇಖೆ, ಮುಖಲಕ್ಷಣ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನಿಖರವಾಗಿ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಲಹ,
ದಾಂಪತ್ಯ ತೊಂದರೆ, ಕೋರ್ಟ್ ಕೇಸ್, ಸಾಲಬಾಧೆ, ಕೌಟುಂಬಿಕ ಕಲಹ, ಆಸ್ತಿಯಲ್ಲಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಇನ್ನೂ ಹಲವಾರು ಸಮಸ್ಯೆಗಳಿಗೆ ಕೇವಲ 11 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಭೇಟಿ ಕೊಡಿ. ಖಾಯಂ ವಿಳಾಸ ಆತ್ಮಾನಂದ ಗುರೂಜಿ, ಪದ್ಮಸಾಗರ ಕಾಂಪ್ಲೆಕ್ಸ್, ಆಮಿರ್ ಟಾಕೀಸ್ ರೋಡ್, ವಿಜಯಪುರ. ಸಮಯ ಬೆಳಿಗ್ಗೆ 9ರಿಂದ ರಾತ್ರಿ 8ರವರೆಗೆ. ಇವರ ದೂರವಾಣಿ ಸಂಖ್ಯೆ 9513448555. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.